ಡಿ ಫಾರ್ ಡೆಡಿಕೇಟ್ ಧ್ರುವ ಸರ್. ಅದು ತುಂಬಾ Dedicate ಡೆಡಿಕೇಟ್ ಧ್ರುವ ಮಾಡ್ತಾರೆ. ಡೆಡಿಕೇಟ್ ಧ್ರುವ ಸರ್. ಅದು ಪ್ರೇಮ್ ಸರ್ ಅವರೇ ಕಾಳಿದಾಸ ಕೇಡಿ ಅಂದ್ರೆ ನಾವು ಕರ್ನಾಟಕದ ಡಾನ್ ತರ ಅವರು. ನಮಗೆ ಡ್ಯಾನ್ಸ್ಗೆ ಡಾನ್. ಸಿನಿಮಾ ಅನ್ನೋದಕ್ಕೆ ಸಿನಿಮಾ ಅಂದ್ರೆ ಸಿಕ್ಕಿದಾಗ ನಿಯತ್ತಾಗೆ ಮಾಡು ಸಿನಿಮಾ. ಪ್ರೇಮ್ ಸರ್ದು ವಾಯ್ಸು ಅಂಡ್ ಸಾಹಿತ್ಯಕ್ಕೆ ಮತ್ತೆ ಅವ್ರ ಮ್ಯೂಸಿಕ್ ಸೆನ್ಸ್ಗೆ ನಂಗೆ ತುಂಬಾ ದೊಡ್ಡ ಫ್ಯಾನು. ದುಡ್ಡು ಅದೆಲ್ಲ ಸೆಕೆಂಡ್ರಿ, ಬಟ್ ಹೆಸರು ಸರಸ್ವತಿ ಜೊತೆಗೆ ಲಕ್ಷ್ಮಿ ತಾನಾಗಿ ಹಿಂದೆ ಬರ್ತಾಳೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ನಾನು ವಂದಿತಾ. ಎಲ್ರಿಗೂ PRQ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂದರೆ ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಪರ್ಸನ್ ಅಂತಲೇ ಹೇಳ್ಬೋದು, ನಮ್ಮ ಮೋಹನ್ ಮಾಸ್ಟರ್. ಯಾಕೆ ಸ್ಪೆಷಲ್ ಅಂತ ಅಂದರೆ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಕಾರಣ ಮೋಹನ್ ಸರ್. ಸೊ ಅದಕ್ಕೆ ವಿಲ್ ಬಿ ಆಲ್ವೇಸ್ ಸ್ಪೆಷಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್ ಸರ್, ಹಾಯ್ಪಾ, ವೆಲ್ಕಮ್ ಟು PRQ ಯೂಟ್ಯೂಬ್ ಚಾನಲ್. ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸೊ ಓಕೆ, ಇವಾಗ ನಮ್ಮ KD ಚಿತ್ರದ ಬಗ್ಗೆ ಮಾತಾಡೋಣ. ಎಸ್. ಇನ್ನೊಂದು ಖುಷಿಯಾದ ವಿಷಯ ಅಂದರೆ ನಾನು KDಯಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನೀವು KDಯಲ್ಲಿ ಇದ್ದೀರಾ ಅನ್ನೋದಕ್ಕೆ ನನಗಿನ್ನ ಸ್ವಲ್ಪ ಪ್ರೌಡ್ ಫೀಲ್ ಆಗುತ್ತೆ, ಖುಷಿ ಆಗುತ್ತೆ. ಸೊ ಹೇಗೆ ಅನ್ನಿಸ್ತು ಸರ್ ನಿಮಗೆ KDಯಲ್ಲಿ ಕೆಲಸ ಮಾಡೋದಕ್ಕೆ? ತುಂಬಾ ಖುಷಿ ಇದೆ. ಮೊದಲನೇದಾಗಿ ಕಾಲಾಯ ತಸ್ಮೈ ನಮಃ ಅಂತಾರೆ ಗೊತ್ತಾ, ನಾನು ಎಂಟ್ರಿ ಕೊಡಿಸಿದವರಿಂದನೇ ಎಂಟ್ರಿ ನಡೀತಾ ಇದೆ. ಅದೊಂದು ಖುಷಿ ಇದೆ. ಯಾಕೆಂದರೆ ಒಂದು ನೋಡಿ, ಈ ಥರದ್ದು ಒಂದು ಆದಾಗ ಒಂದು ಗೆಲುವು ನಮ್ಮ ಕಡೆಯಿಂದ ಒಂದು ಏನೋ ಒಂದು ಚೆನ್ನಾಗಿ ಆದರೆ ಅದೊಂದು ಗೆಲುವು ನಮಗೆ. ತುಂಬಾ ಖುಷಿ ಇದೆ. KD ಬಗ್ಗೆ ಹೇಳಬೇಕು ಅಂದರೆ KD ಸಾಂಗು ತುಂಬಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದ ಕಾರಣ ನಮ್ಮ ಪ್ರೇಮ್ ಸರ್ ಮೊದಲನೇದಾಗಿ. ಯಾಕೆಂದರೆ ಒಂದು ಹಾಡು ಹಿಟ್ ಆದ್ರೇ ನಾವು ಕೊರಿಯೋಗ್ರಾಫರ್ಗೆ ಒಂದು ಹೆಸರು ಬರುವಂಥದ್ದು. ಮತ್ತು ಫಸ್ಟ್ ಟೈಮ್ ಇನ್ ಕರ್ನಾಟಕ ಇಷ್ಟು ಜನನ್ನ ಹಾಕಿ ಒಂದು ಸಾಂಗ್ ಮಾಡಿರೋವಂಥದ್ದು, ಕೊರಿಯೋಗ್ರಫಿ ಮಾಡಿರೋವಂಥ ಸಾಂಗು. ಅದರಲ್ಲೂ ಹಾಡಂತೂ ಬೇರೆ ಲೆವೆಲ್ ಹಿಟ್ ಆಗಿದೆ. ಧ್ರುವ ಸರ್ ಅವ್ರ ಎನರ್ಜಿ, ರೇಷ್ಮಾ ಅವ್ರ ಎನರ್ಜಿ ಮತ್ತು ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ ಅವರು, ಡೆಡಿಕೇಟ್ ಮಾಡ್ತಾರೆ. ನನಗದು ಯಾರೇ ಒಬ್ಬ ಕೊರಿಯೋಗ್ರಾಫರ್ಗೂ ಆರ್ಟಿಸ್ಟು ಎಷ್ಟು ಕೋಆಪ್ರೇಟ್ ಮಾಡ್ತಾರೆ ಅದು ತುಂಬ ಇಂಪಾರ್ಟೆಂಟು. ಅವರಿಬ್ಬರು ಮಾಡೋಣ ಅಂದಾಗಲೇ ನಾವು ಇನ್ನೂ ಒಂದಷ್ಟು ಮಾಡೋದಕ್ಕೆ ಖುಷಿ ಆಗುತ್ತೆ. ಪ್ರೇಮ್ ಸರ್ ಅಷ್ಟೇ, ಅವ್ರಿಗೆ ನಾಡೇ ಡ್ಯಾನ್ಸ್, ಅವ್ರಿಗೆ ಒಳಗಡೆ ಸ್ಟೋರಿ ಇರಬೇಕು, ಆ ಥರದ್ದು ಇರೋದ್ರಿಂದ ನನಗೆ ಅವ್ರ ಪಲ್ಸ್ ಗೊತ್ತಿತ್ತು. ಯಾಕೆಂದರೆ ಆಲ್ರೆಡಿ ನಾನು ಏಕಲವ್ಯದಲ್ಲಿ ವರ್ಕ್ ಮಾಡಿದ್ದೆ. ಅವ್ರು ಏನು ಕೇಳ್ತಾರೆ, ಅವ್ರ ಎಬಿಲಿಟಿ ಏನು, ಅವ್ರ ಪಲ್ಸ್ ಏನು ಅಂತ ತಿಳ್ಕೊಂಡಿದ್ದೆ. ಅದು ನನಗೆ ಈಸಿ ಆಯಿತು. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಇಷ್ಟು ಜನನ ಹಾಕಿ 5 ದಿವಸದಲ್ಲಿ ಮಾಡಿರೋದು ನಮಗೊಂದು ಅಚೀವು, ಒಂದು ಖುಷಿ ಇದೆ. ಹಾಡು ತುಂಬಾ ಹಿಟ್ಟಾಗಿದೆ. ಸಿನಿಮಾ ಅದೇ ರೀತಿ ಹಿಟ್ ಆಗಿಬಿಟ್ರೆ ನಮಗೊಂದಷ್ಟು ಜನ ತಂತ್ರಜ್ಞರಿಗೆ, ಆರ್ಟಿಸ್ಟ್ಗೆ, ಟೆಕ್ನಿಷಿಯನ್ಸ್ ಎಲ್ರಿಗೂ ಒಂದಷ್ಟು ಒಳ್ಳೆ ಹೆಸರು ಬರುತ್ತೆ, ಒಂದಷ್ಟು ಜೀವನ ನಡೆಯುತ್ತೆ ಚೆನ್ನಾಗಿ ಅಂತ. ಖಂಡಿತ ಸರ್, 100% ಟ್ರೂ. ಓಕೆ, ನೀವು ಏಕಲವ್ಯದಲ್ಲಿ ಕೆಲಸ ಮಾಡಿದ್ರಿ ಪ್ರೇಮ್ ಸರ್ ಜೊತೆ ಮುಂಚೆನೆ. ಬಟ್ ಕಂಪೇರ್ ಟು KD ಇವಾಗ ಪ್ಯಾನ್ ಇಂಡಿಯಾದಲ್ಲಿ ಸ್ಟಾರ್ ಕಾಸ್ಟಿಂಗ್ ನಿಮಗೆ ಗೊತ್ತಿದೆ ಯಾರ್ಯಾರಿದ್ದಾರೆ ಅಂತ. ಸೊ KD ಕಂಪೇರ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಹೆಂಗೆ ಅನಿಸ್ತು ಸರ್? ಹೌದು, ಅಲ್ಲಿ ಪ್ರೊಡಕ್ಷನ್ದು ಬೇರೆ ಇರುತ್ತೆ. ಇಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಆದಾಗ ಒಂದು 100 ಡ್ಯಾನ್ಸರ್ಸು, 500 ಡ್ಯಾನ್ಸರ್ಸ್, ಹಂಗೆ 1000 ಮೇಲೆ ಹೋಗಿ ಮಾಡಿರೋವಂಥದ್ದು. ಪ್ರೊಡಕ್ಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಸಾಂಗು ಬೇರೆ ಬೇರೆ ಥರ ಇರುತ್ತೆ. ಅದರಲ್ಲೇ ಒಂಥರ ಕೇಳುತ್ತೆ ಹಾಡು, ಇದರಲ್ಲೇ ಒಂಥರ ಇದೆ ಹಾಡು. ಇದು ಸ್ವಲ್ಪ ಹ್ಯೂಜ್ ಪ್ಯಾನ್ ಇಂಡಿಯಾ ಇರೋದ್ರಿಂದ ಮತ್ತು KVN ಪ್ರೊಡಕ್ಷನ್ ಇರೋದ್ರಿಂದ ಎಲ್ಲ ಹ್ಯೂಜ್ ಆಗಿ ಥಿಂಕ್ ಮಾಡಿದ್ವಿ. ನೀವು ಟ್ರೈಲರ್ ನೋಡಿದ್ರೆ ಆಲ್ರೆಡಿ ಅಪ್ಲೋಡ್ ಶುರು ಆಗಿದೆ. ಇದೇ ರೀತಿಯೇ ಸಿನಿಮಾನೂ ಅದೇ ರೀತಿಯೇ ಇರುತ್ತೆ. ಎಲ್ಲ ಟ್ರೈಲರ್ ನೋಡೋ ಥರನೇ ಇರುತ್ತೆ. ತುಂಬಾ ಖುಷಿ ಇದೆ. ಸಿನಿಮಾ ಈ 30th ರೆಡಿ ಇದೆ. KD ಎಲ್ಲರೂ ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದ್ರೆ ನಾವೊಂದಷ್ಟು ಮುಂದುವರಿಯೋಕ್ಕೆ ಈಸಿ ಆಗುತ್ತೆ. ಪ್ರೇಮ್ ಸರ್ ಬಗ್ಗೆ ಮಾತಾಡಿದ್ರಿ, ನಮ್ಮ KD ಚಿತ್ರದ ಬಗ್ಗೆ ಮಾತಾಡಿದ್ರಿ, ಧ್ರುವ ಸರ್ ಜೊತೆ ಮತ್ತೆ ರೇಷ್ಮಾ ಮ್ಯಾಮ್ ಜೊತೆ ಬಗ್ಗೆನೂ ಮಾತಾಡಿದ್ರಿ. ಓಕೆ, ಈಗ ನಿಮಗೆ ರಕ್ಷಿತಾ ಮ್ಯಾಮ್ ನಿಮಗೆ DKDಯಿಂದನೂ ಪರಿಚಯ. ಸೊ ಅವ್ರ ಜೊತೆ ತುಂಬ ಸೀಸನ್ಸ್ಗಳು ವರ್ಕ್ ಮಾಡಿದ್ದೀರಾ. ಸೊ ಮ್ಯಾಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾಕೆಂದರೆ ಮೋಹನ ಎಲ್ಲೋದ್ರೂ ಅಷ್ಟೇ ಕೊರಿಯೋಗ್ರಫಿ ಇದ್ದರೆ ಅವ್ರಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಅವ್ರ ಫ್ಯಾನ್. ಪ್ರೇಮ್ ಸರ್ದು ವಾಯ್ಸು ಆ್ಯಂಡ್ ಸಾಹಿತ್ಯಕ್ಕೆ ಮತ್ತು ಅವ್ರ ಮ್ಯೂಸಿಕ್ ಸೆನ್ಸ್ಗೆ ನಂಗೆ ತುಂಬ ದೊಡ್ಡ ಫ್ಯಾನು. ಮೇಡಮ್ ಅಷ್ಟೇ, ಡ್ಯಾನ್ಸ್ ಅವಾಗಿಂದ ಅಪ್ಪು ಸರ್ ಜೊತೆ ಮಾಡಿದಾಗಿಂದ ನಾನು ಅವ್ರ ದೊಡ್ಡ ಫ್ಯಾನು. ಮತ್ತು DKD ನಾನು ಅವ್ರ ಜೊತೆ ವರ್ಕ್ ಮಾಡ್ತಿದ್ದಾಗ ಪ್ರತಿಯೊಬ್ಬರಿಗೂ ಅಂದರೆ ಕಲೆನ ಬೆಳೆಸೋದಲ್ಲಿ ಇಬ್ಬರೂ ತುಂಬಾ ಒಂದು ಒಲವು ತೋರಿಸ್ತಾರೆ. ಅದು ನನಗೆ ತುಂಬಾ ಖುಷಿ ಇದೆ. ಮೇಡಮ್ ಎಲ್ಲೋದೇ ಮೋಹನ ಅಂತ ಇರ್ತಾರೆ. ಅದು ನನಗೆ ಹ್ಯಾಪಿ. ಒಂದು ಅವಾರ್ಡ್ಸ್ ಇದ್ದಂಗೆ. ಆ್ಯಕ್ಚುಲಿ ಏಕಲವ್ಯದಲ್ಲಿ ಎಣ್ಣೆಗೂ ಒಂದು ಸಾಂಗ್ ಬರಲೇಬೇಕು ನೀವು ಅಂತ ಒಂದು ಪ್ಲ್ಯಾನ್ ಮಾಡಿ ಹೇಳಿದ್ವಿ ನಾವು ಪ್ರೇಮ್ ಸರ್. ಇಲ್ಲ ಬರ್ತೀನಿ ಮೇಡಮ್, ನನಗೋಸ್ಕರ ಬರ್ತೀನಿ ಅಂತ ಬಂದರು. ಅದೆಲ್ಲ ಒಂದು ಅವಾರ್ಡ್ಸ್ ಇದ್ದಂಗೆ ನಮಗೆ. ರಕ್ಷಿತಾ ಮೇಡಮ್ ತುಂಬ ಕಡೆ ಎಲ್ಲರನ್ನೂ ಸಪೋರ್ಟ್ ಮಾಡ್ತಾರೆ. ನಾನು ಒಬ್ಬನೇ ಅಲ್ಲ, ಕೊರಿಯೋಗ್ರಾಫರ್ಸ್ ಎಲ್ರಿಗೂ, ಭೂಷಣ್ಗಿರ್ಬೋದು, ರಾಹುಲ್ಗಿರ್ಬೋದು, ಒಂದಷ್ಟು ಜನನ ಬೆಳೆಸ್ತಾರೆ. DKD ಕೊರಿಯೋಗ್ರಾಫರ್ಸ್ನೂ ಅಷ್ಟೇ. ಅದೊಂದಿದ್ರೆ ಸಾಕು, ಒಂದಷ್ಟು ಜನ ಬೆಳ್ಕೊಂಡು ಅವ್ರ ಹೆಸರನ್ನ ಹೇಳ್ಕೊಂಡು ಬರ್ತಾರೆ. ಅದೇ ರೀತಿಯೇ ನಾವು ರಕ್ಷಿತಾ ಮೇಡಮು, ಪ್ರೇಮ್ ಸರು, ಧ್ರುವ ಸರ್ ಎಲ್ಲೋದ್ರೂ ಕೂಡ ನಮ್ಮನ್ನ ಹೇಳ್ತಾರೆ, ಇಲ್ಲ ಮೋಹನ್ ಮಾಸ್ಟರ್ ಈ ಥರ ಅದೇ ಅವಾರ್ಡ್ ನಮಗೆ. ಪ್ರತಿಯೊಬ್ಬ ಡ್ಯಾನ್ಸ್ ಮಾಸ್ಟರ್ಗೂ ಅದು ಹೇಳಿದ್ರೆ ಸಾಕು, ಪೇಮೆಂಟ್ ಬರುತ್ತೆ ಬಿಡುತ್ತೆ ಅದೆಲ್ಲನೂ ಇದ್ದೇ ಇರುತ್ತೆ. ಬಟ್ ಅದ್ರ ಜೊತೆಗೆ ಇದನ್ನು ಇದ್ದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಅದೆಲ್ಲ ಅವಾರ್ಡ್ಸ್ ಇದ್ದಂಗೆ. ನನಗೆ ಅಪ್ಪು ಸಾರು ಅಷ್ಟೇ, ಎಲ್ಲೋದ್ರೂ ಹೇಳೋರು ಈ ಥರ ಮಾಡ್ತಾನೋ ನನಗೆ ಅಂತ, ಮತ್ತು ಏನಾದ್ರು ಗಿಫ್ಟ್ ಕೊಟ್ಬಿಡೋರು. ಅದೆಲ್ಲ ನಮ್ಗೆ ಅವಾರ್ಡ್ ಇದ್ದಂಗೆ. ಅಪ್ಪು ಸಾರು, ಶಿವಣ್ಣ ಸಾರು, ದರ್ಶನ್ ಸಾರು, ಸುದೀಪ್ ಸಾರು ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ ಬಿಟ್ಟು ಇನ್ನು ಎಲ್ಲರ ಜೊತೆ ನಾನು ಡ್ಯಾನ್ಸರ್ ಆಗಿ, ಡ್ಯಾನ್ಸ್ ಅಸಿಸ್ಟೆಂಟ್ ಆಗಿ ಆ್ಯಂಡ್ ಡ್ಯಾನ್ಸ್ ಮಾಸ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಅದೊಂದು ಹೆಮ್ಮೆ ಇದೆ ನನಗೆ, ತುಂಬಾ ಖುಷಿ ಇದೆ. ಶೂಟಿಂಗಿಗೆ ಬಂದಿದ್ರಾ ಸರ್ ರಕ್ಷಿತಾ ಮೇಡಮ್ ಸಾಂಗ್ ಶೂಟ್ ಮಾಡುವಾಗ? ಅವತ್ತು ಈ KD ಈ ಸಾಂಗಲ್ಲಿ ಬಂದಿರಲ್ಲ, ಏಕಲವ್ಯದಲ್ಲೆಲ್ಲ ಬಂದಿದ್ರು. ಈ ಸಾಂಗಲ್ಲಿ ಬರಲಿಲ್ಲ.
ಓಕೆ ಮೇ ಬಿ ಬಂದಿದ್ರೆ ಮ್ಯಾಮ್ ಇನ್ನ ಎಂಜಾಯ್ ಮಾಡ್ತಿದ್ರು ಅನ್ಸುತ್ತೆ ಅಲ್ಲ. ಇಲ್ಲ ಇಲ್ಲ ತುಂಬಾ ಖುಷಿಯರು. ಈಗ ನಮ್ಮ ಸುಟೀರ್ ಸರ್ ನೋಡಿದ್ರು ಆ ಕಾರ್ ಮೇಲೆ ಮಾಡಿರೋದೇ ನೋಡಿ ಇದೊಂದು ಶಾಟ್ ಸಾಕು ಅಂತ ತಗೊಂಡು ಹೋಗ್ಬಿಟ್ರು. ಅಂದ್ರೆ ನೋಡಿದವ್ರಿಗೆಲ್ಲ ಅದು ತುಂಬಾ ಇಷ್ಟ ಆಗುತ್ತೆ ಆ ಕಾರ್ದು ಇದೆಲ್ಲ ಹುಕ್ ಮೂಮೆಂಟ್, ಅದು ತುಂಬಾನೇ ಖುಷಿ ಇದೆ. ಅದರದೆಲ್ಲಾನು ನಮ್ಮ ಧ್ರುವ ಸರ್ಗೆ ಹೋಗ್ಬೇಕು. ಯಾಕೆಂದ್ರೆ ಒಬ್ಬ ಕಾರ್ ಮೇಲೆ ಆರ್ಟಿಸ್ಟ್ ಬರೋದು ತುಂಬಾ ಇದು, ಮೂವಿಂಗ್ ಕಾರಲ್ಲಿ ಇದು ಅದು ಮಾಡೋದು ತುಂಬಾ ಇದು. ಅದನ್ನ ಈಸಿಯಾಗಿ ಮಾಡಿದ್ರು, ಅದು ನಮ್ಗೆ ಖುಷಿ. ಮತ್ತೆ ಅವ್ರಿಗೆ ಏನ್ ಗೊತ್ತು ನಮಗೂ ಗೊತ್ತಿರುತ್ತಲ್ಲ, ಅವ್ರ ಪಲ್ಸ್ ಗೊತ್ತಿರುತ್ತೆ. ಮಾಡ್ತೀರಾ ನೀವು ಮಾಡ್ತೀರಾ ಆಗಲ್ಲ ಅನ್ನೋದೇ ಇಲ್ಲ ಅವರು. ಅಷ್ಟು ಡೆಡಿಕೇಟ್ ಇದೆ ಧ್ರುವ ಸರ್ ಅಂದ್ರೆ. ಡಿ ಫಾರ್ ಡೆಡಿಕೇಟ್ ಧ್ರುವ ಸರ್, ಅದು ತುಂಬಾ ಡೆಡಿಕೇಟ್ ಮಾಡ್ತಾರೆ. ಡೆಡಿಕೇಟ್ ಧ್ರುವ ಸರ್ ತುಂಬಾನೇ ಇಷ್ಟ ಇದೆ. ಅದು ಪ್ರೇಮ್ ಸರ್ ಅವರೇ ಕಾಳಿದಾಸ ಕೇಡಿ ಅಂದ್ರೆ ನಾವು ಕರ್ನಾಟಕದ ಡಾನ್ ತರ ಅವರು, ನಮಗೆ ಡ್ಯಾನ್ಸ್ಗೆ ಡಾನ್ ಅವ್ರಿಗೆ ಆ ಥರದ ಒಂದು ಹೋಗಿ. ಸೂಪರ್. ಸೊ ವರ್ಕ್ಶಾಪ್ಸ್ ಎಲ್ಲ ಹೆಂಗ್ ನಡೀತು ಸರ್? ಪ್ರಾಕ್ಟೀಸ್ ಎಲ್ಲ ಎಷ್ಟು ದಿನ ಮಾಡಿದ್ರಿ? ಒಂದು 5 days ಮಾಡಿದ್ವಿ. ಧ್ರುವ ಸರ್ ಒಂದು 3 days ಕ್ಲಾಸ್ ಬಂದ್ರು. ಆಮೇಲೆ ಅವರು ಜಿಮ್ ಇದ್ರಲ್ಲೇನೆ ಕಳಿಸಿದ್ವಿ. ಅವ್ರಿಗೆ ಗೊತ್ತಾಗೋಯ್ತಲ್ಲ, ಈಗ ಅಕ್ಕಿ ಫುಲ್ ಬೆಂದಿನ ಕುಕ್ಕರೇ ನೋಡ್ಬೇಕು ಅಂತೆಲ್ಲ ಇಸ್ಕರೆ ಅಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಆ ಥರ ಅವ್ರಿಗೆ ಗೊತ್ತಾಯ್ತು ಇಷ್ಟಿರುತ್ತೆ ಅಂತ. ಮತ್ತೆ ನಾವು ತುಂಬಾ ಡ್ಯಾನ್ಸ್ ಅಂತಾನೂ ಇಲ್ಲ, ಕತೆ ಪ್ರೇಮ್ ಸರಲ್ಲಿ ಮೇನ್ ಅವ್ರ ಕತೆ ಏನು ಅಳವಡಿಕೆ ಇದೆ ಅದನ್ನ ಇಟ್ಕೊಂಡೇ ಹೋಗ್ತೀನಿ. ತುಂಬಾ ಸ್ಟೇಜ್ ಥರ ಡ್ಯಾನ್ಸ್ ಮಾಡಿರಲ್ಲ. ಎಲ್ಲಿ ಬೇಕೋ ಅಲ್ಲಿ ಡ್ಯಾನ್ಸ್ ಇರ್ತೀನಿ, ಎಲ್ಲಿ ಬೇಕೋ ಪ್ರೆಸೆನ್ಸ್. ನಾವು ಡೈರೆಕ್ಟ್ರು ಕೊರಿಯೋಗ್ರಾಫರ್, ಡೈರೆಕ್ಟರ್ ಹೇಳ್ತಾರೆ ಅದು ಕತೆನ ಇಟ್ಕೊಂಡು ಅದನ್ನ ಪ್ಲಾನ್ ಮಾಡ್ಕೊಳ್ಳೋದೇ ನಮ್ಗೆ ತುಂಬ ಇಂಪಾರ್ಟೆಂಟ್. ಅವ್ರೆಲ್ಲ ನಾನು ಓಕೆ ಮಾಡೋದನ್ನ ನಾನು ಎಲ್ಲ ಕಡೆ ಓಕೆ ಮಾಡ್ತೀನಿ ಅನ್ನೋ ಒಂದು ಧೈರ್ಯ. ಅದರಲ್ಲೂ ಪ್ರೇಮ್ ಸರ್ ಎಲ್ಲೂ ಹೋಗಿರೋ ಇಲ್ಲೇ ಇರ್ತಾರೆ ಶಾರ್ಟ್ ಮಗನೇ ಇದೆ ನೋಡೋ ಇದು ನೋಡೋ ಅದು ನೋಡೋ ನಿನ್ನ ಅಸಿಸ್ಟೆಂಟ್ ಆಗಿ ಜೊತೆ ನಿನ್ನ ಅಸಿಸ್ಟೆಂಟ್ ಆಗಿ ಇದ್ಬಿಡ್ತೀನಿ ನಾನು ಇಲ್ಲೇ ಇರ್ತೀನಿ ಅಂದ್ರೆ ನನಗೆ ಆ ಥರ ಯಾರು ಹೇಳ್ತಾರೆ? ಆ ಥರ ಯಾರು ಹೇಳಲ್ಲ. ನಮ್ಗೆ ಸಪೋರ್ಟಿವ್ ಆಗಿದ್ರೆ ಸಾಕು. ನಾನು ಫಸ್ಟ್ ಎತ್ಕೊಂಡೋಗಿ ರೆಡಿ ಮಾಡೋಕೆ ಅಂತ ತೊಗೊಂಡೋದಾಗಲೇ ನೋಡಿದ್ರು, ಓ ಇದು ಹಿಂಗೆಲ್ಲ ಹಿಂಗಿದೆ ಹೆಂಗಿದೆ ಅಂತ ತುಂಬಾನೇ ಖುಷಿ. ಮತ್ತೆ ಮೇನು ಇಲ್ಲಿ ಡೈರೆಕ್ಟ್ ಟೀಮ್ ಇದೆಯಲ್ಲ ಅದು ನಂಗೆ ತುಂಬಾನೇ ಇಷ್ಟ. ಯಾಕಂದ್ರೆ ಎಲ್ಲ ಹಿಂಗದು, ಯಾಕಂದ್ರೆ ಬೆಳಗ್ಗೆ ಟಿಫನ್ ಮುಂಚೆನೆ ಬ್ರೇಕ್ ಮುಂಚೆನೆ ಒಂದು ಇದು ನಡೆದೋಗಿರೋದು, ಶಾರ್ಟ್ಸ್ಗಳು ನಡೆದೋಗಿರೋದು. ಬೇರೆ ಸಿನಿಮಾ ಎಲ್ಲ ತುಂಬಾ ಕಷ್ಟ. ಈಗಿನ ಇದ್ರಲ್ಲಿ ನಡೀತಿರೋದಲ್ಲಿ ತುಂಬಾ ಲೇಟ್ ಆಗ್ತಿದೆ. ಬಟ್ ಪ್ರೇಮ್ ಸರ್ ಅಂದ್ರೆ ಬೆಳಗ್ಗೆ 5:30 ಬಂದು ಬಿಫೋರ್ ಟಿಫನ್ ಬ್ರೇಕ್ ಅಲ್ಲಿ ಒಂದು ಶಾರ್ಟ್ ಆಗಿರೋದು. ನನಗೆ ಅದು ಒಂದು ಎನರ್ಜಿ ಬಂದ್ಬಿಡುತ್ತೆ ನಮ್ಗೆ. ಅದೇ ಟಿಫನ್ಗಿಂತ ಮುಂಚೆ ಟಿಫನ್, ಅದು ನಮ್ಗೆ ಖುಷಿ ಆಗ್ಬಿಟ್ರೆ ಓ ಇನ್ನ ಚೆನ್ನಾಗುತ್ತೆ ಕೆಲಸ ಅನ್ನೋ ಥರದಕ್ಕೆ ಹೋಗುತ್ತೆ. ಯಾಕಂದ್ರೆ 5 days ಅಷ್ಟು ಹ್ಯೂಜ್ ಜನನ ಇಟ್ಕೊಂಡು ಮಾಡೋದು ತುಂಬಾ ರಿಸ್ಕ್ ಇತ್ತು. ಅದು ಈಸಿ ಆಗಾಯ್ತು. ಸಾಂಗ್ ಬಂದ್ಮೇಲೆ ಅಂತೂ ಎಲ್ಲ ಇಟ್ಟಾದ್ಮೇಲೆ ತುಂಬಾ ಅಲ್ಲಿಂದ ಫೋನ್ ಮಾಡಿದ್ರು ನನಗೆ, ಎಲ್ಲರೂ ಹೋಗ್ಬಿಟ್ಟು ತರ್ಕೊಂಡು ನಿನ್ನ ಸಾಂಗ್ ಅದಕ್ಕಿಂತ ಏನು ಬೇಕು ಮೇಡಮ್ ಅವ್ರು ಸರ್ ಇಬ್ರು ಮೆಸೇಜ್ ಮಾಡಿದ್ರು, ಫೋನ್ ಮಾಡಿದ್ರು. ನನಗೆ ಅವಾರ್ಡ್ ಬಂದಂಗೆ ಸಾಕದು. ತುಂಬಾ ಖುಷಿ ಆಗುತ್ತೆ ಸರ್ ಕೇಳೋದಿಕ್ಕೆ. ನಮ್ಮ KVN ಪ್ರೊಡಕ್ಷನ್ ಬಗ್ಗೆ ಮಾತಾಡೋಣ ಸರ್. ಇಲ್ಲಿ KVN ಪ್ರೊಡಕ್ಷನ್ಸ್ ನಾನು ಆಲ್ರೆಡಿ ಒಂದು ಸಖತ್ ಅಂತ ಮಾಡಿದ್ದೆ. ಅಲ್ಲೇ ನನಗೆ ಗೊತ್ತಿತ್ತು ಅವ್ರ ಬಗ್ಗೆ. ಅವರು ತುಂಬಾ ಪ್ಯಾಷನೇಟ್ ಅಂತ ಅಂದ್ಬಿಟ್ಟು ಲೊಕೇಶನ್ಸ್ ಇದರಲ್ಲಿ. ಬಟ್ ಈ KD ಬಂದ್ಮೇಲೆ ಅಂದ್ರೆ ಫಸ್ಟ್ ಮಾತಾಡಿದಾಗ ಸರ್ ಮನೆ ಎಷ್ಟು ಬೇಕೋ ಅಂದ್ರು, ಒಂದು 100 ಜನ ಅಂತ ಸುಪ್ರೀತ್ ಸರ್ ಅಂದ್ರು. ಇಲ್ಲ ಸರ್ ಅಂದೆ. ಇನ್ನೆಷ್ಟು ಬೇಕು ಅಂದ್ರು, ಒಂದು 500 ಮೇಲೆ ಅಂದೆ. ಹಂಗೆ 1000, 1200, 1500 ಅಂತ ಆಯ್ತು. ಅಂದ್ರೆ ಒಬ್ಬ ಅದೊಂದು ಪ್ಯಾಷನ್ ಇರುತ್ತಲ್ಲ ಸುಪ್ರೀತ್ ಸರ್ಗೂ. ಅದು ಬಂದು ಹೇಳಿದ್ನಲ್ಲ, ಒಂದೇ ಒಂದು ನೋಡ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ವೆಂಕಟ್ ಸರ್ ಕಳಿಸಿದ್ವಿ ಸಾಕು, ಇದೊಂದೇ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರು. ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ಅದನ್ನ ಅಲ್ಲಿ ತೋರಿಸ್ತೀವಿ ಅಂದಾಗ ಅವ್ರು ಏನೇ ಖರ್ಚು ಮಾಡಿರೋ ಅಲ್ಲಿಲ್ಲ ಅಂದಾಗ ಅದು ಬೇಜಾರಾಗುತ್ತೆ. ಅದಿದ್ದಾಗ ತುಂಬಾ ಖುಷಿಯಾಗಿ ಇದು ಬಂತು. ಅವರು ತುಂಬಾನೇ ಕಾರಣ. ಪ್ರೇಮ್ ಸರ್ಗೆ ಯಾವಾಗಲೂ ಹೇಳ್ತಿರ್ತಾರೆ, ಪ್ರೇಮ್ ಸರ್ ಹೀರೋನೇ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ ಬಿಟ್ರೆ ಇವ್ರೇನಂತಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅದೊಂದು ದಾಟಬೇಕು ಅಂದಾಗ ಈಗ ನನಗೆ ಅಪ್ಪ ಅಮ್ಮ ಹೆಂಗೋ ಹಂಗೆ ಅವ್ರಿಗೆ ಇರುತ್ತೆ. ಒಂದು ಮ್ಯಾನೇಜ್ ಅಂದಿದ ತಕ್ಷಣ ಇದು ಬಂತು. ನಮ್ಮ ಚಂದ್ರು ಸಾರು ಆಮೇಲೆ ಬಸವಣ್ಣ ಅವ್ರು ಎಲ್ರೂ ಅಷ್ಟೇ. ಯಾಕೆಂದ್ರೆ ಅವರಿಂದನೇ ಫಸ್ಟ್ ಅವ್ರ ಫೋನ್ ಬಂದ್ರೇನೆ ಫಾಸ್ಟ್ ಆಗಿ ಕೆಲಸ ಆಗೋದು. ಇವಾಗ ಡೈರೆಕ್ಟರ್ ಸರ್ ಬೇರೆ ಯೋಚನೆ ಇರ್ತಾರೆ, ನಮ್ಮ ಮ್ಯಾನೇಜರ್ಸ್ಗಳು ತುಂಬಾ ಮುಖ್ಯ ಆಗುತ್ತೆ. ಪ್ರೊಡಕ್ಷನ್ ಒಂದು ಕಾಫಿ ಕೊಟ್ರೆ ನಾವೇನೋ ಒಂದು ಫಸ್ಟ್ರೇಷನ್ದು ಹೋಗಿರುತ್ತೆ. ಮ್ಯಾನೇಜರ್ ಸರ್ದು ನಮ್ಮ ಚಂದ್ರು ಸರ್ ಬಸವಣ್ಣ ಸರ್ ಎಲ್ರೂ ಅಷ್ಟೇ ಸಪೋರ್ಟಿವ್ ಆಗಿರ್ತಾರೆ. ನನಗಂತೂ ಅದ್ರಲ್ಲೂ ಇವಾಗಲೇ ಅಲ್ಲ, ನಾನು ಅವಾಗ ಇಂಡಸ್ಟ್ರಿ ಜೋಗಿ ಬಂದಾಗಿಂದನೂ ಚಂದ್ರಣ್ಣ ಅವರೆಲ್ಲ ನನಗೆ ಪರಿಚಯ ಇದ್ದಾರೆ. ಬಂದಿದ ತಕ್ಷಣ ಯಾನಾಗುತ್ತಾ ಜೊತೆ ನಾನು ಇಂಡಸ್ಟ್ರಿಲಿ ಎಲ್ಲರಿಗೂ ಬಂದಿರೋದ್ರಲ್ಲಿ ನಾನು ನಾಗೇಶ್ ಸರ್ ಜೊತೆ ವರ್ಕ್ ಮಾಡ್ತಿದ್ದೆ. ಅವ್ರ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ. ಯಾನಾಗುತ್ತಾ ಸನ್ನಿ ಲಿಯೋನ್, ಮಲ್ಲಿಕಾ ಶರಾವತ್ ಅವ್ರಿಗೆಲ್ರಿಗೂ ನಾನೇ ಹೋಗಿ ಟೀಚ್ ಮಾಡ್ತಿದ್ದೆ. ರೂಮ್ಗೆ ಹೋಗಿ ನಾನೇ ಹೇಳ್ಕೊಡ್ತಿದ್ದೆ ಡಾನ್ಸ್ನ. ನಾಗೇಶ್ ಅಣ್ಣ ನನ್ನ ಕರ್ಕೊಂಡೋಗೋರು. ರಾಜಲ್ಲೆಲ್ಲ ಅಸಿಸ್ಟೆಂಟ್ ವರ್ಕ್ ಮಾಡಿದೆ. ಯಾಕಂದ್ರೆ ಅವಾಗಿಂದ ಪ್ರೇಮ್ ಸರ್ ನನ್ನ ಒಡನಾಟ ಗೊತ್ತಿತ್ತು. ನನ್ನ ಮಗ ಬಡಿಯೋದ ಚೆನ್ನಾಗಿ ಮಾಡ್ತಾನೆ ಕಳೆಯವನು ಅಂತ ಯಾವಾಗಲೂ ಹಳ್ಳಿ ಭಾಷೆಯಲ್ಲೇ ಬೈಯೋರು. ನನಗೆ ಹಳ್ಳಿ, ಯಾಕೆ ನಾನು ಹಳ್ಳಿಯವನೇ, ಹಳ್ಳಿ ಕಂಡ್ರೆ ನನಗೆ ತುಂಬ ಇಷ್ಟ. ಅವ್ರ ಮಾತು ಅಂದರೆ ಇಷ್ಟ. ಆರ್ಟ್ಫುಲಿ ತುಂಬ ನನಗೆ ತುಂಬ ಇಷ್ಟ ನಮ್ಮ ಪ್ರೇಮ್ ಸರು. ಈ ಎಲ್ಲರೂ ನಾಟ್ ಓನ್ಲಿ ಕಾಫಿ ಕೊಡೋರಿಂದನೂ ಟಿಲ್ ಇಲ್ಲಿವರೆಗೂ ನಮ್ಮ ಡ್ಯಾನ್ಸರ್ಸು ಎಲ್ಲರೂ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆಂದರೆ ಕೆಲಸ ಆಗೋದು ನನ್ನಿಂದ ಅಂತಲ್ಲ, ಅದು ನಮ್ಮಿಂದ. ಎಲ್ಲರೂ ಸೇರಿದ್ರೆ ಒಂದು ಕೆಲಸ ಈಸಿಯಾಗಿ ಬೇಗ ಆಗೋದಕ್ಕೆ. ಅಲ್ಲೇನಾದ್ರು ಬಂದಿಲ್ಲ ಅಂದ್ರೂ ತುಂಬ ಕಷ್ಟ ಆಗ್ಬಿಡುತ್ತೆ. ಒಬ್ಬ ಕಾರ್ ಓಡಿಸೋನು ಕರೆಕ್ಟಾಗಿ ಕಾರ್ ಓಡಿಸಿಲ್ಲ ಅಂದ್ರೂ ಸರ್ದು ಶಾರ್ಟ್ಸ್ ಸಿಗಲ್ಲ. ಈ ಥರ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಆಗ್ತಾರೆ. ಸಿನಿಮಾ ಅನ್ನೋದಂಗೆ, ಸಿನಿಮಾ ಅಂದರೆ ಸಿಕ್ಕಿದಾಗ ನಿಯತ್ತಾಗೆ ಮಾಡು ಸಿನಿಮಾ, ಅದಿರಬೇಕು. ಅದು ನಾನು ಎಲ್ಲರೂ ಮಾಡಿದ್ರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನಂದು. ನೀವು ಪರ್ಸನಲಿ ವೆಂಕಟ್ ಸರ್ನ ಮೀಟ್ ಮಾಡಿದ್ರಾ? ಮಾಡಿದೆ. ಅವ್ರು ಬಂದಾಗ ನೋಡಿದ್ರು ತುಂಬಾ ಚೆನ್ನಾಗಿ. ಅಂದ್ರೆ ಅವ್ರದ್ದೊಂದು ಪ್ರಾಜೆಕ್ಟ್ ನಡೆದಿದ್ದು, ಪ್ರೆಸಿಡೆನ್ಸ್ ಇದಿತ್ತು ಪ್ರೆಸ್ಟೀಜ್, ಅಲ್ಲಿ ಒಂದು ಸಾಂಗ್ ಮಾಡಿದ್ದೆ. ಅವಾಗ ನೋಡಿದ್ರು ಯಾರು ಮಾಡಿದ್ರು ಸಾಂಗ್ ಅಂದ್ರು, ಈ ತರ ಮೋಹನ್ ಅದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಜಾಗನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರು. ಅದಾದ್ಮೇಲಿಂದ ಈ KD ಸಾಂಗ್ ನೋಡಿದ್ರು, ಅಲ್ಲಿ ಫುಲ್ ಖುಷಿ ಆಗ್ಬಿಟ್ರು. ತುಂಬಾ ಚೆನ್ನಾಗಿ ಮೋಹನ್ ಅಂತ ಹೆಸರು, ಪ್ರೊಡ್ಯೂಸರ್ ಅಂತ ದೊಡ್ಡ ಪ್ರೊಡ್ಯೂಸರ್ ಮೋಹನ್ ಅನ್ನೋದು ಹೆಸರು ಗೊತ್ತಿದೆಯಲ್ಲ,
ಅದು ಸಾಕು ಹೌದು ನಮ್ಗೆ sir. ಎಲ್ಲೋದ್ರೂ ಅಷ್ಟೇ. ಈಗ ನಾವು KGF ಮಾಡಿದಾಗಲೂ ಅಷ್ಟೇ, ಪ್ರಶಾಂತ್ ನೀಲ್ ಸರ್ ಕರೆದು ಯಶ್ ಸರ್ ಕರೆದು ನನಗೊಂದು ಚಾನ್ಸ್ ಕೊಟ್ಟರು. ಸಲಾಂ ರಾಕಿ ಬೈ ನಾನು ಅಲ್ಲಿ ಹೆಸರು ಮಾಡಿದೆ. ವಿಜಯ್ ಕಿರ್ಗಂದೂರ್ ಸರ್ ಅಷ್ಟೇ, ಮನೆಗೆಲ್ಲ ಕರೆಸಿ ಚೆನ್ನಾಗಿ ಮಾಡಿದೆ ಅಂತೇಳಿ ಅವ್ರ ಮಕ್ಳದ್ದು ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ನನ್ಗೆ ಕೊಟ್ಟರು. ಒಬ್ಬ ಕೊರಿಯೋಗ್ರಾಫರ್ಗೆ ಅದು ತುಂಬ ಇಂಪಾರ್ಟೆಂಟು. ಗುರುತಿಕೆನೆ ಫಸ್ಟ್, ಗುರುತಿಸ್ಕೊಂಡ್ರೆ ಸಾಕು, ತಾನಾಗಿ ಹೋಗ್ತಾ ಇರುತ್ತೆ ಲೈಫ್. ಅದೇ ಅದೇ ದುಡ್ಡು ಅದೆಲ್ಲ ಸೆಕೆಂಡ್ರಿ, ಬಟ್ ಹೆಸರು ಸರಸ್ವತಿ ಜೊತೆಗೆ ಲಕ್ಷ್ಮಿ ತಾನಾಗಿ ಹಿಂದೆ ಬರ್ತಾಳೆ. ಪರ್ಫೆಕ್ಟ್ ಸರ್. ಸೊ ನಾನು KD ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ನಿಮ್ಮ ಸೀನ್ ನೋಡಿಲ್ಲ, ಬಟ್ ಎಲ್ಲ ಹೆಸರು ಮಾಡಿದ. ಈಗ ನೋಡಿ, ಲಕ್ಷ್ಮೀಪುತ್ರ ಹೀರೋಯಿನ್ ಆಗಿ ಮಾಡಿದ್ದೀರಾ. ನಮಗೊಂದು ಖುಷಿ ಇದೆ. ಇದೇ ಥರ ನಾನು ಚಂದನ್ ಅವರು ಒಂದು ಇಂಟ್ರೊಡಕ್ಷನ್, ನಾನು ಅರ್ಜುನ್ ಜನ್ಯ ಅವ್ರ ಹತ್ರ ಸಾಂಗ್ ಬರೀಬೇಕು ಅಂದರೆ ಅವ್ರದ್ದೊಂದು ಇತ್ತು, ಅವ್ರದ್ದೊಂದು ಇಂಟ್ರೊಡಕ್ಷನ್ ಅನ್ನೋದು 1-2-3 ಸಿನಿಮಾ ಮಾಡಿಸಿದೆ. ನಮಗೊಂದು ಖುಷಿ. ಇವಾಗ ನಿಮ್ಮ ಇಂಟ್ರೊಡಕ್ಷನ್ನು, ಶ್ರುತಿ ಹರಣ್ಣವ್ರು ನಮ್ಮ ಜೊತೆ ಎಲ್ಲ ಡಾನ್ಸ್ ಮಾಡ್ತಿದ್ರು, ಅವ್ರ ಕಡೆಯಿಂದ ಒಂದು ಆಶಾ ಮಾಸ್ಟರ್ಗೆ ಇದ್ದೆ. ಅಲ್ಲೊಂದು ಏನೋ ಸಿಕ್ಕಿದಾಗ ಒಂದಷ್ಟು ಜನಕ್ಕೆ ಖುಷಿ ಸಿಗುತ್ತೆ. ನಮಗೆ ಸಪೋರ್ಟಿವ್ ಆಗಿರ್ತಾರೆ ಅನ್ನೋದು ಒಂದು. ಅದರಲ್ಲಿ ನೀವು ಒಂದು ಬಂದಿದ್ರಲ್ಲ, ಈ ಥರ ನಮ್ಗೊಂದು ಖುಷಿ. ನೋಡಿ ಹೇಳಿದ್ನಲ್ಲ, ಕಾಲಾಯಿ ತಸ್ಮೈ ನಾನು ಎಂಟ್ರಿ ಕಟ್ಟೋರಿಂದನೇ ಇಂಟರ್ವ್ಯೂ ಸ್ಟಾರ್ಟ್ ಆಗಿದೆ. ಈಗ ಅಂದರೆ ಇನ್ನು ಮುಂದಕ್ಕೆ ಚೆನ್ನಾಗಿ ಹಾಗೆ ಹೋಗ್ತಾ ಇದೆ, ಇನ್ನೂ ಚೆನ್ನಾಗಿ ಬೆಳಿ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮೋಹನ್ ಮಾಸ್ಟರ್ ಕಡೆಯಿಂದ ಕಾಂಟ್ರಿಬ್ಯೂಷನ್ಸ್ ತುಂಬ ಇದೆ. ಸೊ ನಮಗೂ ಖುಷಿ ಆಗುತ್ತೆ, ಈ ಥರ ಮಾಸ್ಟರ್ಸ್ ನಮಗಿದ್ದಾರೆ. ಇನ್ನು ಯಾಕೆಂದರೆ ನಾವು ಅಲ್ಲಿಂದನೇ ಬಂದಿರೋದ್ರಿಂದ ನಾವು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ನಾನೊಂದು 3 ಜನ ಡೈರೆಕ್ಷನ್ ಮಾಡೋಕ್ಕೆ ಕಳಿಸಿದ್ದೀನಿ, 1-2-3 ಚಿಕ್ಕ ಪ್ರೊಡಕ್ಷನ್ ಮಾಡಿ ಕಳಿಸಿದ್ದೀನಿ. ಅದೆಲ್ಲ ನನಗೆ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮದು ಒಂದೇನೋ ಒಂದು ಇರಲಿ ಸೇವೆ ಅನ್ನೋದು ಒಂದು ಇದೆ. ಈ ಥರ ನಮ್ದು ಏನಿಲ್ಲ, ಆ ಥರದ್ದು ತುಂಬ ದೊಡ್ಡವರೆಲ್ಲ ಇದ್ದಾರೆ, ನಾವು ಹೇಳ್ಬೋದಂತಲ್ಲ. ಒಂದಷ್ಟು ಜನಕ್ಕೆ ಗೊತ್ತಾಗಲಿ ಅಂತ, ಗೊತ್ತಾದರೆ ಅವರು ಒಂದಷ್ಟು ಜನ ಏನೋ ಒಂದು ಮಾಡ್ತಾರೆ, ಒಂದಷ್ಟು ಜನಕ್ಕೆ ಏನೋ ಒಂದು ಅಷ್ಟೇ. ಬಟ್ ಅದು ಗೊತ್ತು ಸರ್, ಪರ್ಸ್ನಲಿ ನೀವು ಹೇಳಲ್ಲ, ಬಟ್ ನನಗೆ ಖುಷಿ ಆಗುತ್ತೆ. ಸೊ ಅದಕ್ಕೆ ನಮ್ಮ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನಮ್ಮ ಮೋಹನ್ ಮಾಸ್ಟರ್ ಏನು ಹೇಳಿದ್ರು ಕೇಳಿದ್ರಲ್ಲ. ಸೊ ಎಲ್ಲರೂ KDಗೆ ವೇಟ್ ಮಾಡ್ತಾ ಇದ್ದೀವಿ. ಏಪ್ರಿಲ್ 30th ಎಲ್ಲ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡೋಣ. ನಮ್ಮಂಥ ಕಲಾವಿದರಿಗೆ ನೀವು ಜಾಸ್ತಿ ಸಪೋರ್ಟ್ ಮಾಡಬೇಕು. ಏಪ್ರಿಲ್ 30th ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಥ್ಯಾಂಕ್ ಯು.